ಕೊಟ್ಟಿದೆ. ಈಗ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿದೆ ಅಂತ. ಈಗ ಬೇಡ ಸ್ಟೇಡಿಯಂ, ಅಲ್ಲಿ ಸ್ಟೇಡಿಯಂ ಏನೋ ಕ್ರಿಕೆಟ್ ಮಾಡ್ಬಿಟ್ರೆ ಈಗ ಏರ್ಪೋರ್ಟ್ಗೆ ಹೋಗೋದೆಲ್ಲ ಬ್ಲಾಕ್ ಮಾಡ್ಬೇಕು. ಏನೋ ಅಲ್ಲಿ ಮ್ಯಾಚ್ ನಡ್ತು ಅಂದ್ರೆ ಯಾರು ಮೂವ್ ಮಾಡೋಕ್ಕೆ ಆಗಲ್ಲ. ಯಾಕಂದ್ರೆ ಅಲ್ಲಿ 40 ಅವ್ರು ಹೇಳೋದು ಲಕ್ಷಾಂತರ ಜನ ಸೇರ್ಬೋದು. 1 ಲಕ್ಷ ಜನ ಅಂದ್ರೆ ಎಷ್ಟು, ಒಂದು 50-60 ಸಾವಿರ ಕಾರ್ಗಳು ಬರ್ತವೆ. ಎಲ್ಲಿ ನಿಲ್ಲಿಸ್ತೀರಾ? ಈ ಏರ್ಪೋರ್ಟ್ ಬ್ಲಾಕ್ ಮಾಡ್ಬೇಕಷ್ಟೇ. ಇಲ್ಲ ಏರ್ಪೋರ್ಟ್ ಇರಬೇಕು, ಇಲ್ಲ ಸ್ಟೇಡಿಯಂ ಮಾಡ್ಬೇಕಾಗ್ತದೆ. ಬೇರೆ ಕಡೆ ಮಾಡಿ, ನೀವು ಬೇರೆ ಕಡೆ ಮಾಡಿ. ಈಗ ಅದು ಚರಿತ್ರೆಯಲ್ಲಿ ಇರುವಂತ ಒಂದು ಸ್ಥಳ. ನೆಹರು ಅವರು ಓಪನ್ ಮಾಡಿದ್ದು, ಮಹಾರಾಜರು ದುಡ್ಡು ಕೊಟ್ಟಿದ್ದಾರೆ, ಜಮೀನು ಕೊಟ್ಟಿದ್ದಾರೆ. ಅಂತ ಒಂದು ಐತಿಹಾಸಿಕ ಇದನ್ನ ನುಂಗಾಕೋಕೆ ನಾವು ಯಾರು ಬಿಡಬಾರ್ದು, ಉಳಿಬೇಕು ಅದನ್ನ. ಅದಕ್ಕೆ ಶಿವಕುಮಾರ್ ಅವರು ಏನ್ ಹೇಳ್ತಾ ಇದ್ದಾರೆ, ಇವಾಗಿಲ್ಲ ಅಂದ್ರೆ ಮುಂದೆ ಏನಾನ ಗುರಿ ಇಡ್ತೀರಾ? ಅದಕ್ಕೆ ಮುಂದೆ ಏನಾನ ಗುರಿ ಇಡ್ತೀರಾ? ಬೇಡ. ಫ್ಲೈಯಿಂಗ್ ಸ್ಕೂಲ್ ಆಗಿರ್ಲಿ, ಒಂದು ಅದು ದೇಶದ ಮೊದಲ ಫ್ಲೈಯಿಂಗ್ ಸ್ಕೂಲ್. ವೈ ಅದನ್ನ ಹೇಳಕ್ಕೆ ಹಿಂಜರಿಕೆ, ಭಯ? ಏನೋ ಪ್ಲಾನ್ ಇರ್ಬೇಕು ನಿಮ್ಗೆ. ಪ್ಲಾನ್ ಇದ್ರೇನೆ ಆ ತರ ನೀವು ಹೇಳೋದು. ಪ್ಲಾನ್ ಇಲ್ಲ ಅಂದ್ರೆ ನೀವು ಆ ತರ ಹೇಳಕ್ ಸಾಧ್ಯ ಇಲ್ಲ. ಎನಿ ಪ್ಲಾನ್ ಎಲ್ಲಿದೆ ಜಾಗ? ಬೇಕು ಸರ್, ಜಾಗ ಕೊರತೆನಾ ಸರ್? ಸರ್ ಬೆಂಗಳೂರಲ್ಲಿ 10,000 ಎಕರೆ ಲೇಔಟ್ಗಳು ಮಾಡ್ತಾ ಇದ್ದಾರೆ ಬೆಂಗಳೂರು ಸುತ್ತು. ಅಲ್ಲ ಕ್ರಿಕೆಟ್ ಅವ್ರಿಗೆ ದುಡ್ಡಿನ ಕೊರತೆನಾ ಸರ್? ಸಿಗಲ್ವಾ? ಅಲ್ಲ ಕ್ರಿಕೆಟ್ ಅವ್ರಿಗೆ ದುಡ್ಡಿನ ಕೊರತೆನಾ ಸರ್? ಕ್ರಿಕೆಟ್ ಎಷ್ಟು ಕಮರ್ಷಿಯಲೈಸ್ ಆಗಿದೆ, ಎಷ್ಟು ಹಣ ಮಾಡ್ತಿದ್ದಾರೆ. ನಾವು ಸ್ಟೇಡಿಯಂ ಮಾಡಿಸ್ತಾರೆ. ಸಜೆಷನ್ ಇದೆ ಬಿಡಪ್ಪ. ಸಜೆಷನ್ ಕ್ರಿಕೆಟ್ ಸ್ಟೇಡಿಯಂ ಕಟ್ಟಲಿಕ್ಕೆ ಸರ್ಕಾರ ದುಡ್ಡು ಬೇಕು, ಸರ್ಕಾರದ ಪರ್ಮಿಷನ್ ಅಷ್ಟೇ ಬೇಕು ಅವರಿಗೆ. ಗವರ್ಮೆಂಟ್ ಯಾಕೆ ಅರಿಯಿದ್ದೀರಾ? ಅರಿಯಿಲ್ಲ, ಕೂತ್ಕೊಳ್ಳಿ. ನೋಡಿ, ನೀವು ಫ್ಲೈಟ್ ಹೋಗ್ಬೇಕು ಅಂತ ಕೋಆಪರೇಟ್ ಮಾಡಿ ನೀವು ಅದಕ್ಕೆ ಮುಗಿಸಿದೀನಿ ನಾನು. ಇಲ್ಲ ಅಂದ್ರೆ ಇನ್ನೊಂದು ಮಾತಾಡ್ತಾ ಇದ್ದೆ. ನೀವು ನಮ್ಮ ಜಾರ್ಜ್ ಅವರು ಕ್ರಿಕೆಟ್ ಆಡಲ್ಲ, ಅವರು ಅದೇನೋ ಗೊತ್ತಿಲ್ಲ ಯಾಕೆ ಕ್ರಿಕೆಟ್ ಬಗ್ಗೆ ಮಾತಾಡ್ತಾರೆ ಅಂತ. ಸಾಕಾಗಿದೆ. ಮೊನ್ನೆ 11 ಜನ ಸತ್ತಿದ್ದಾರೆ, 11 ಜನ ಅನಾಹುತ. ಅಧ್ಯಕ್ಷರೇ, ಒಂದ್ ನಿಮಿಷ, ಒಂದೇ ನಿಮಿಷ. ಜಾಗ ನಾವು ಕೊಟ್ಟಿರೋದು, ಸ್ಟೇಡಿಯಂಗೆ ಜಾಗ ನಾವು ಕೊಟ್ಟಿರೋದು. ಏನ್ ಕೊಟ್ಟಿದ್ದೀರಿ ನೀವು? ಆರ್ಡರ್ ಕಾಪಿ ಕೊಡಪ್ಪ. ಆರ್ಡರ್ ಕಾಪಿ ಇದೆ ನನ್ನ ಹತ್ರ. ಏನ್ ಕೊಟ್ಟಿದ್ದೀರಿ ಅಂದ್ರೆ, ನೀವು ಕ್ರಿಕೆಟ್ ಆಡೋದಕ್ಕೆ ಟ್ರೈನಿಂಗ್ ಮಾಡಿ ಅಂತ ಕೊಟ್ಟಿರೋದು ಅವರಿಗೆ. ಟ್ರೈನಿಂಗ್ ಪ್ರತಿ ವರ್ಷ ನೀವು ಟ್ರೈನ್ ಮಾಡಿ ಅಂತ ಕೊಟ್ಟಿರೋದು. ಏನ್ ಟ್ರೈನ್ ಮಾಡ್ತಾವ್ರ ಅವರು? ಎಷ್ಟಿದೆ ಅದು ಗೊತ್ತಾ? ದುಡ್ಡು ಸಾವಿರಾರು ಕೋಟಿ ದುಡ್ಡಿದೆ, ಕೊಳಿತಾ ಬಿದ್ದಿದೆ. ಹಂಗೆ ಸಾವಿರಾರು ಕೋಟಿ ದುಡ್ಡಿದೆ ಅವ್ರ ಹತ್ರ. ನಮ್ಗೆ ನೀವು ಇಷ್ಟೆಲ್ಲ ಕೂತ್ಕೊಂಡು ಅಲ್ಲಿ ನಮ್ಮನ್ನ ಕೂತ್ಕೊಳ್ಳಿ, ಬೆಳಗ್ಗೆ 8 ಗಂಟೆ ಬನ್ನಿ, 7 ಗಂಟೆ ಬಂತೀರಿ. ಒಂದು ಟಿಕೆಟ್ಗೆ ಅಂಗಲಾಚ್ಬೇಕು, ಆ ಸ್ಥಿತಿ ತಂದಿದ್ದಾರೆ ನಮ್ಮದು. ಒಂದು ಟಿಕೆಟ್ಗೆ MLA-ಗಳಿಗೆ ಕೊಡಲ್ಲ ಸರ್. ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ನನ್ನ ಹೆಸರು ಮೇಲೆ ಕಳಿಸ್ತಾರೆ. ನಾನು ಯಾರನ್ನೂ ಕಳ್ಸಂಗಿಲ್ಲ, ನನ್ನ ಹೆಂಡತಿನೂ ಕಳ್ಸಂಗಿಲ್ಲ, ನನ್ನ ಮಗನೂ ಕಳ್ಸಂಗಿಲ್ಲ, ಯಾರನ್ನೂ ಕಳ್ಸಲ್ಲ. ಯಾಕಂದ್ರೆ ಗೊತ್ತು ಇವ್ರ MLA-ಗಳು ಯಾರು 90% ಬರಲ್ಲ, ಅದನ್ನು ಮಾರಾಟ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ಮೂಲ ಉದ್ದೇಶ ನೈಜ ಕ್ರಿಕೆಟ್ಗೆ ಉತ್ತೇಜನ ಮತ್ತು ಗುಣಮಟ್ಟದ ತರಬೇತಿ ಅವ್ರಿಗೆ ಎಷ್ಟು ಸರಿ ಇದೆ. ವಿರೋಧ ಪಕ್ಷದ ಸರಿ ಇದೆ ಅಲ್ಲಲ್ಲ ಡಾಕ್ಟ್ರೇ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.